ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಗ್ರೋ ಫ್ಯಾಕ್ಟ್ ಇನ್ ಕನ್ನಡ ಅನ್ನುವಂಥ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೌದು ವಿದ್ಯಾರ್ಥಿಗಳೇ, ನಾನು ಇದರಲ್ಲಿ ಹೇಳ್ತಾ ಇರುವಂಥದ್ದು SSP ಸ್ಕಾಲರ್ಶಿಪ್ ಬಗ್ಗೆ ಒಂದು ಅಪ್ಡೇಟನ್ನು ತಿಳಿಸ್ತಾ ಇದ್ದೀನಿ. ಅದೇನೆಂದರೆ, ಬಹಳಷ್ಟು ಜನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ತಾ ಇದ್ರು ಅವರಿಗೆ 15,000 ರೂಪಾಯಿ. ನೋಡಿ, ಇಲ್ಲಿ ನಾನು ಸ್ಕ್ರೀನ್ ಮೇಲೆ ತೋರಿಸಿರೋ ಹಾಗೆ ಅವರಿಗೆ 15,000 ರೂಪಾಯಿ ಬ್ಯಾಂಕಿಗೆ ಬಂದಿದೆ ಅಂತ ಹೇಳ್ತಾ ಇದ್ರು. ಯಾಕೆ ಅವರಿಗೆ 15,000 ರೂಪಾಯಿ ಬಂದಿದೆ, ಹಾಗೂ ಅದು SSP ಸ್ಕಾಲರ್ಶಿಪ್ ಹಣವಾ ಅಥವಾ ವಿದ್ಯಾಸಿರಿ ಹಣವಾ? ವಿದ್ಯಾಸಿರಿ ಹಣ ಅಂದರೆ ಯಾವುದು? ಅದು ಹಾಸ್ಟೆಲ್ದಿರತ್ತಲ್ಲ, ಏನು SHP ಹಾಸ್ಟೆಲ್ ಅಂತ ನಾವು ಅಪ್ಲೈ ಮಾಡಿರ್ತೀವಲ್ಲ, ಅಲ್ಲಿ ಹಾಸ್ಟೆಲ್ಗೆ ಅಲಾಟ್ ಆದರೆ ಹಾಸ್ಟೆಲ್ ಬರುತ್ತೆ, ಆಗಲಿಲ್ಲ ಅಂತಂದರೆ ಅಲ್ಲಿ ಅಮೌಂಟ್ ಬರುತ್ತೆ. ಆ ಅಮೌಂಟನ್ನು ಯಾವ ರೀತಿಯಾಗಿ ಚೆಕ್ ಮಾಡಬೇಕು ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇದೇ ರೀತಿಯಾದಂಥ ಸ್ಕಾಲರ್ಶಿಪ್ಗೆ ರಿಲೇಟೆಡ್ ಆದಂಥ ಅಪ್ಡೇಟ್ಗಳನ್ನು ನೀಡ್ತಾ ಇರ್ತೀನಿ. ಹಾಗೂ ಗೌರ್ಮೆಂಟ್ನ ಯಾವುದೇ ಸ್ಕೀಮನ್ನು ನಾವು ಯಾವ ರೀತಿಯಾಗಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಹಾಗೂ ಹಣವನ್ನು ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸನ್ನು ಈ ಚಾನಲ್ನಲ್ಲಿ ನೀಡ್ತಾ ಇರ್ತೀನಿ. ಹೊಸದಾಗಿ ಬಂದಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ವಿದ್ಯಾರ್ಥಿಗಳೇ, ಡೀಟೇಲ್ ಆಗಿ ಒಂದೊಂದಾಗಿ ಸ್ಟೆಪ್ ಆಗಿ ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲನೇದಾಗಿ ನೀವು ನೋಡೋದಾದರೆ, ಇಲ್ಲಿ ನಾನು ಒಬ್ಬ ವಿದ್ಯಾರ್ಥಿದು ಏನೋ ಸ್ಕಾಲರ್ಶಿಪ್ದು ಸ್ಟೇಟಸನ್ನು ತೆಗೆದಿದ್ದೀನಿ, SSP ಪೋರ್ಟಲಲ್ಲಿ ತೆಗೆದಿದ್ದೀನಿ. ಅದು ಏನೋ ಅಪ್ಡೇಟ್ ಮಾಡಿದ್ದಾರೆ, ಅದಕ್ಕೋಸ್ಕರ ಈ ರೀತಿ ಹೊಸ ಇಂಟರ್ಫೇಸ್ ಏನೋ ಕಾಣ್ತಾ ಇದೆ. ಇಲ್ಲಿ ನೀವು ನೋಡ್ಕೊಳ್ಬೋದು, ನೋಡಿ ತೋರಿಸ್ತೀನಿ. ನೋಡಿ, ಇಲ್ಲಿ 15,000 ರೂಪಾಯಿ ಅಂತ ಕೂಡ ಇದೆ, ಹಾಗೂ ಇಲ್ಲಿ 18,000 ರೂಪಾಯಿ ಅಂತ ಇದೆ, ಎರಡಿದೆ. ಹಾಗೂ ಇಲ್ಲಿ ನೋಡ್ಕೊಳ್ಬೋದು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಇದೆ. ಇಲ್ಲಿ ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕ್ಯುಮಿಡೇಷನ್ ಸ್ಕೀಮ್ ಅಂತ ಇದೆ. ಇದೇನು ಕೆಲವರಿಗೆ ತೋರಿಸ್ತಾ ಇದೆ ಈ ರೀತಿಯಾಗಿ ಫುಡ್ ಆ್ಯಂಡ್ ಅಕ್ಯುಮಿಡೇಷನ್ಗೆ 15,000 ತೋರಿಸ್ತಾ ಇದೆ. ಇನ್ನು ಕೆಲವರಿಗೆ ಇದು ತೋರಿಸ್ತಾ ಇಲ್ಲ, ಇದೇನು ಸೆಕ್ಷನ್ ಇದೆಯಲ್ಲ ಈ ಸೆಕ್ಷನ್ನೇ ತೋರಿಸ್ತಾ ಇಲ್ಲ, ಕೇವಲ ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಇದೆ, ಅದು ಮತ್ತು 18,000 ಅಷ್ಟೇ ತೋರಿಸ್ತಾ ಇದೆ. ಏನು ಈ ರೀತಿಯಾಗಿ ಅಂದರೆ ಏನು ಅನ್ನೋದಾದರೆ ನಾವು ತಿಳ್ಕೊಳ್ಳೋದಾದರೆ, ನೋಡಿ, ಮೊದಲನೇದಾಗಿ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ, ನೀವೇನಾದರೂ ಬೇರೆ ಕಡೆ ಇದ್ದರೆ, ಇಷ್ಟು ಡಿಸ್ಟೆನ್ಸ್ ಮೇಲೆ ಇದ್ದರೆ ನಿಮಗೆ SSP ಅವ್ರ ವತಿಯಿಂದ ಇದು ಏನು ಹಾಸ್ಟೆಲ್ ಕೂಡ ಅಲಾಟ್ ಆಗುತ್ತೆ ಅಂತ ತಿಳಿಸಿದೆ. ಅದನ್ನು SHP ಅಂತಾರೆ, ಅಂದರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಅಂತ ಕರೀತಾರೆ. ಅಲ್ಲಿ ನೀವು ಹಾಸ್ಟೆಲ್ಗೋಸ್ಕರ ಅಪ್ಲೈಯನ್ನು ಮಾಡಬೇಕು. ನಿಮ್ಮದು 12% ಮೇಲೆ ಅವರಿಗೆ ನಿಮಗೆ ಹಾಸ್ಟೆಲನ್ನು ಅಲಾಟ್ ಮಾಡ್ತಾರೆ. ನಿಮ್ಗೆ ಏನಾದರೂ ಹಾಸ್ಟೆಲ್ ಅಲಾಟ್ ಆದರೆ ನೀವು ಆ ಹಾಸ್ಟೆಲ್ನಲ್ಲಿ ಇರಬೇಕಾಗತ್ತೆ. ಅಂದರೆ ಆ ಹಾಸ್ಟೆಲ್ ಅಲಾಟ್ ಆಗಿದೆ, ಅದಕ್ಕೋಸ್ಕರ ನೀವು ಆ ಹಾಸ್ಟೆಲಲ್ಲಿ ಇರಬೇಕಾಗುತ್ತೆ. ನಿಮ್ಮದು ಯಾವ ಹಾಸ್ಟೆಲ್ ಅಲಾಟ್ ಆಗಿರುತ್ತಲ್ಲ ಆ ನೇಮ್ ಇರುತ್ತೆ, ಆ ನೇಮ್ ತಕ್ಕಂಥ ಹಾಸ್ಟೆಲ್ಗೆ ನೀವು ಹೋಗಿ ಅಲ್ಲಿ ಇರಬೇಕಾಗತ್ತೆ. ನಿಮ್ಗೆ ಏನಾದರೂ ಹಾಸ್ಟೆಲ್ ಅಲಾಟ್ ಆಗಲಿಲ್ಲ, ನೀವು ಅಪ್ಲೈ ಮಾಡಿರ್ತೀರ, ಆದರೆ ಸೀಟ್ಸ್ ಭಾಳಷ್ಟು ಇರೋದಿಲ್ಲ ಅಥವಾ ನಿಮ್ಮ ಪರ್ಸೆಂಟೇಜ್ ಕಮ್ಮಿ ಇರುತ್ತೆ, ಅಂಥ ಪರಿಸ್ಥಿತಿಯಲ್ಲಿ ನಿಮಗೆ ಅವರು ಹಾಸ್ಟೆಲನ್ನು ಸೀಟನ್ನು ಕೊಡೋದಿಲ್ಲ. ಆಗ ಅಂಥ ಪರಿಸ್ಥಿತಿಯಲ್ಲಿ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಹಣವನ್ನು ಕೊಡ್ತಾರೆ. ಆ ಹಣವನ್ನೇ ಏನಂತಾರೆ, ಆ ಸ್ಕೀಮ್ಗೆ ಏನು SHP ಅಂತ ಕರಿತೀವಲ್ಲ, ಅದಕ್ಕೆ ವಿದ್ಯಾಸಿರಿ ಕೂಡ ಅಂತ ಕರೀತಾರೆ. ಅದೇ ವಿದ್ಯಾಸಿರಿದು ಅಲ್ಲಿ ಹಾಸ್ಟೆಲ್ಗೆ ಏನೇನು ಖರ್ಚು ತಲುಪ್ತಾ ಇತ್ತಲ್ಲ, ಅದು ಏನು ಊಟಕ್ಕೆ ಮತ್ತು ಇರೋದಕ್ಕೆ ಏನು ಖರ್ಚು ತಲುಪ್ತಾ ಇರ್ತಲ್ಲ, ಆ ಖರ್ಚನ್ನು 15,000 ರೂಪಾಯಿಯನ್ನು ನಿಮಗೆ ಕೊಡ್ತಾರೆ. ಅದನ್ನೇ ವಿದ್ಯಾಸಿರಿ ಅಂತಾರೆ. ಅಂದರೆ ಕನ್ಕ್ಲೂಷನ್ನಲ್ಲಿ ಹೇಳ್ಬೇಕಂದ್ರೆ, SHP ಹಾಸ್ಟೆಲ್ಗೆ ನೀವು ಅಪ್ಲೈ ಮಾಡಿದರೆ ನಿಮ್ಗೇನಾದರೂ ಹಾಸ್ಟೆಲ್ ಸಿಕ್ಕರೆ ಅಲಾಟ್ ಆದರೆ ಅಲ್ಲಿ ಇರಬೇಕು, ಅಲ್ಲಿ ಯಾವುದೇ ರೀತಿಯಾಗಿ ಹಣ ಕೊಡೋದಿಲ್ಲ. ಅದೇನಾದರೂ ನಿಮಗೆ ಅಲಾಟ್ ಆಗಲಿಲ್ಲ ಅಂದರೆ ಅದರ ಬದಲಿಯಾಗಿ ನಿಮಗೆ ಹಣವನ್ನು ಕೊಡ್ತಾರೆ. ಅದಕ್ಕೆ ಏನಂತೀವಿ, ವಿದ್ಯಾಸಿರಿ ಅಂತೀವಿ. ಅದರದ್ದೇನು 15,000 ರೂಪಾಯಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗಿರುತ್ತೆ. ಹಾಗೂ ನೆಕ್ಸ್ಟ್ ಆಗಿ ಈಗ ನೋಡೋದಾದರೆ, ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಇದು ನೋಡಿ, SSP ಸ್ಕಾಲರ್ಶಿಪ್ಗೆ ಯಾರ್ಯಾರು ಅಪ್ಲೈ ಮಾಡ್ತಿರಲ್ಲ, ನಿಮ್ಮದು ಪರ್ಟಿಕ್ಯುಲರ್ ಆದಂಥ ಡಿಪಾರ್ಟ್ಮೆಂಟು. ಈಗ ಈ ವಿದ್ಯಾರ್ಥಿದು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ, ಅವ್ರಿಗೆ ಈಗ 18,000 ರೂಪಾಯಿ ಅಲಾಟ್ ಆಗಿದೆ ಈ ವಿದ್ಯಾರ್ಥಿಗೆ. ಹಾಗೂ ಇನ್ನೂ ಕೆಲವರು ವಿದ್ಯಾರ್ಥಿಗಳಿಗೆ ಅವರು ಕ್ರಿಶ್ಚಿಯನ್ ಅಥವಾ ಜೈನ್ ಆಗಿದ್ದರೆ, ಈ ರೀತಿಯಾಗಿ ಅಲ್ಪಸಂಖ್ಯಾತರಾಗಿದ್ದರೆ ಅವ್ರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಬಿಡುಗಡೆ ಆಗುತ್ತೆ. ಸುಮಾರು 25,000ವರೆಗೂ ಹಣ ಅವರಿಗೆ ಕೊಡ್ತಾರೆ. ನೀವೇನಾದರೂ SHP ಹಾಸ್ಟೆಲ್ಗೆ ಅಪ್ಲೈ ಮಾಡಿದರೆ ನಿಮಗೆ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ನಿಮಗೆ ಈ ಸೆಕ್ಷನ್ ಏನಿದೆಯಲ್ಲ, ಇದು ನೋಡಿ ತೋರಿಸ್ತೀನಿ, ಈ ಸೆಕ್ಷನ್ ಏನಿದೆಯಲ್ಲ ಫುಡ್ ಆ್ಯಂಡ್ ಅಕ್ಯುಮಿಡೇಷನ್ ವಿದ್ಯಾಸಿರಿ ಅನ್ನೋಂಥದ್ದು, ಈ 15,000 ರೂಪಾಯಿ ಬರುತ್ತೆ. ನೀವೇನಾದರೂ ಅಪ್ಲೈ ಮಾಡಿಲ್ಲ ಅಂತ ಅಂದರೆ ನಿಮಗೆ ಹಣ ಬರೋದಿಲ್ಲ. ನಾನು ಅದಕ್ಕೆ ಹೇಳ್ತಾ ಇರೋದು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ಈ ರೀತಿಯಾಗಿ ಯಾವ ರೀತಿಯಾಗಿ ಎಲ್ಲ ಸ್ಕಾಲರ್ಶಿಪ್ನ ಹಣವನ್ನು ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಅಪ್ಡೇಟನ್ನು ನೀಡ್ತಾ ಇರ್ತೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ, SHPಗೆ ಅಪ್ಲೈ ಮಾಡಿ ಹಣ ಬರುತ್ತೆ ಅಂತ, ಹಾಗೂ ಅದಕ್ಕೆ ಪ್ರೂಫ್ ಈ ವಿಡಿಯೋದಲ್ಲಿ ಇದೆ, ನೋಡ್ಕೊಳ್ಬೋದು. ಹಾಗೂ ಇಲ್ಲಿ ನೋಡ್ಕೊಳ್ಬೋದು, ಈ ವಿದ್ಯಾರ್ಥಿದು ಇಲ್ಲಿ ಕೆಳಗಡೆ ಇದೆ ನೋಡಿ, 18,000 ರೂಪಾಯಿ ಏನಿದೆಯಲ್ಲ ಅದು ಪುಸ್ಟ್ DBT ಆಗಿದೆ, ಅಂದರೆ ಅವನ ಬ್ಯಾಂಕ್ ಅಕೌಂಟ್ಗೆ ಬಂದು ತಲುಪಿದೆ 18,000 ರೂಪಾಯಿ. ಹಾಗೂ ಇನ್ನೊಂದು ಪುಸ್ಟ್ DBT ಆಗಿಲ್ಲ, ಇದು ಯಾವುದು
18,000 ರೂಪಾಯಿ ಏನಿದೆಯಲ್ಲ ಇದು ಪುಷ್ ಟು ಡಿ ಬಿ ಟಿ ಆಗಿಲ್ಲ. ಅದನ್ನು ಪುಷ್ ಟು ಡಿ ಬಿ ಟಿ ಮಾಡಿದರೆ ಇಲ್ಲಿ ನೋಡಿ ವೇಟೆಡ್ ನೋಡಿ ತೋರಿಸ್ತೀನಿ ನೋಡಿ, ವೇಟೆಡ್ ಅಂತ ತೋರಿಸ್ತಾ ಇದೆ. ಅಂದರೆ ಈ ಹಣ ಇನ್ನೂ ಬಂದಿಲ್ಲ, ಈ ಹಣ ಇನ್ನೂ 15,000 ರೂಪಾಯಿ ಇದಲ್ಲ ಇದು ಬಂದಿದೆ. ಹಾಗೂ ಇಲ್ಲಿ ನೋಡ್ಕೊಳ್ಬೋದು ನಾಟ್ ರೆಸ್ಪಾನ್ಸ್, ನೋ ರೆಸ್ಪಾನ್ಸ್, ನೋ ರೆಸ್ಪಾನ್ಸ್ ಅಂತ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ 18,000 ರೂಪಾಯಿ ನಿಮಗೆ ಸ್ಕಾಲರ್ಶಿಪ್ದು ಬರುತ್ತೆ, 15,000 ರೂಪಾಯಿ ನಿಮಗೆ ವಿದ್ಯಾಸಿರಿದು ಅಂದರೆ SHP ಇದು ಬರುತ್ತೆ. ಅದನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೇಕಂದ್ರೆ ಇದೇ SSP ಇದು ಏನು ಪೋರ್ಟಲ್ ಇದೆ ಅಲ್ಲ, ಇಲ್ಲೇ ಬಂದು ನೀವು ಚೆಕ್ ಮಾಡ್ಕೊಳ್ಬೇಕು. ಹಾಗೂ SHP ಪೋರ್ಟಲ್ನಲ್ಲಿ ಅಲ್ಲಿ ಹೋಗಿ ನೀವೇನಾದರೂ ಸ್ಟೇಟಸ್ ಚೆಕ್ ಮಾಡಿದರೆ ನಿಮ್ಗೇನಾದರೂ ಅಲಾಟ್ ಆಗಿತ್ತಂದರೆ ಅಲ್ಲೇ ತೋರಿಸುತ್ತೆ ನಿಮಗೆ ಹಾಸ್ಟೆಲ್ ಈಸ್ ಸ್ಟೇಟಸ್ನಲ್ಲಿ ಹಾಸ್ಟೆಲ್ ಈಸ್ ಅಲಾಟೆಡ್ ಅಂತ ತೋರಿಸಿ, ಎಲ್ಲಿ ಹಾಸ್ಟೆಲ್ ಅಲಾಟ್ ಆಗಿದೆ ಅನ್ನೋದ್ರ ಬಗ್ಗೆ ನೇಮ್ ಕೂಡ ಇರುತ್ತೆ. ಆ ನೇಮ್ ಇದ್ದರೆ ಅಲ್ಲಿಗೆ ಹೋಗಿ ನೀವು ಹಾಸ್ಟೆಲ್ನಲ್ಲಿ ಇರ್ಬೋದು. ನಿಮಗೆ ಹಾಸ್ಟೆಲ್ ಅಲಾಟ್ ಆಗಿಲ್ಲ ಅಂದರೆ ನಾಟ್ ಅಲಾಟೆಡ್ ಅಂತ ತೋರಿಸುತ್ತೆ. ಹಾಗೂ ನಾಟ್ ಅಲಾಟೆಡ್ ಆಗಿದ್ದರೆ ಇಲ್ಲಿ ನಿಮಗೆ ಹಣ ಜಮಾ ಆಗುತ್ತೆ SSP ಅಲ್ಲಿ ಪೋರ್ಟಲಲ್ಲಿ. ಅದು ಈ ವಿದ್ಯಾರ್ಥಿಗೆ 15,000 ರೂಪಾಯಿ ಬಂದಿದೆ ಹಾಗೂ 18,000 ರೂಪಾಯಿ ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಇದೆ. ನಿಮಗೂ ಏನಾದರೂ ಆ ಅಮೌಂಟ್ ಜಮಾ ಆಗಿದ್ರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಈ ರೀತಿಯಾಗಿ ನನಗೆ ಇಷ್ಟು ಹಣ ಬಂದಿದೆ, ಇಷ್ಟು ಹಣ ಬಂದಿದೆ ಅಂತ. ಯಾಕಂದರೆ ಇತರ ವಿದ್ಯಾರ್ಥಿಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೂ ನಿಮಗೇನಾದರೂ ಹಣ ಬಂದಿಲ್ಲ ಅಂದರೆ ಯಾಕೆ ಬಂದಿಲ್ಲ, ನಿಮಗೇನಾದರೂ ಹಣ ಬಂದಿಲ್ಲ ಅಂದರೆ ಅದರ ಬಗ್ಗೆ ಕೂಡ ತಿಳಿಸಿ. ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಗೊತ್ತಾಗುತ್ತೆ, ಅಂದರೆ ಅವರು ಕೂಡ ವೇಟ್ ಮಾಡ್ತಾರೆ. ಹಾಗೂ ಇನ್ನೇನಾದರೂ ಮತ್ತೇನಾದರೂ ಡೌಟ್ ಇದ್ದರೆ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಅಥವಾ ಮತ್ತೇನಾದರೂ ನಿಮಗೆ ಡೌಟ್ ಇದ್ದಲ್ಲಿ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಅದಕ್ಕೆ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಕೊನೆವರೆಗೂ ನಮ್ಮ ವಿಡಿಯೋನ ನೋಡೋದಕ್ಕೆ ಧನ್ಯವಾದಗಳು ವಿದ್ಯಾರ್ಥಿಗಳೇ.